ವೆಲ್ಕಮ್ ಬ್ಯಾಕ್. ಜೈಲಿನಲ್ಲಿ ನಟ ದರ್ಶನ್ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಇದೀಗ ಸಿನಿಮಾ ಡೈಲಾಗ್ ಹೊಡೆದು ಚಿಕ್ಕಣ್ಣ ಮಾಹಿತಿ ಕೊಟ್ಟಿದ್ದಾರೆ. ದರ್ಶನ್ ಭೇಟಿ ಮಾಡಿದ ಕುರಿತು ಡೈಲಾಗ್ ಹೊಡೆದ ಚಿಕ್ಕಣ್ಣಗೆ ಕಾನೂನು ಪಾಠ ಮಾಡಿರುವ ಬೆಂಗಳೂರು ಪೊಲೀಸರು ಜೈಲಿನಲ್ಲಿ ಹೋಗಿ ಯಾಕಪ್ಪ ಭೇಟಿ ಆದಿ ಅಂತ ಚಿಕ್ಕಣ್ಣನ ಇವತ್ತು ಪೊಲೀಸರು ವಿಚಾರಿಸಿದರು. ಈ ಸಂದರ್ಭದಲ್ಲಿ ಪೊಲೀಸರಿಗೆ ಸಿನಿಮಾ ಡೈಲಾಗ್ ಹೊಡೆಯುವ ಮೂಲಕ ಚಿಕ್ಕಣ್ಣ ಉತ್ತರ ಕೊಟ್ಟಿದ್ದಾರೆ. ದರ್ಶನ್ ಭೇಟಿ ಮಾಡಿದ್ದ ಕುರಿತು ಡೈಲಾಗ್ ಹೊಡೆದ ಚಿಕ್ಕಣ್ಣಗೆ ಪೊಲೀಸರು ಪಾಠ ಮಾಡಿ ಕಳಿಸಿದ್ದಾರೆ. ಚಿಕ್ಕಣ್ಣಗೆ ಕಾನೂನಿನ ಪಾಠವನ್ನ ಮಾಡಿದ್ದಾರೆ ಬೆಂಗಳೂರು ಪೊಲೀಸರು. ವಿಚಾರಣೆಯಲ್ಲಿ ಚಿಕ್ಕಣ್ಣಗೆ ಪೊಲೀಸರು ಖಡಕ್ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಜೈಲಲ್ಲಿ ನಟ ದರ್ಶನ್ರನ್ನ ಭೇಟಿ ಮಾಡಿ ಬಂದಿದ್ರು. ಇವರ ಹತ್ರ 164 ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ಪ್ರಮುಖ ಸಾಕ್ಷಿಯನ್ನಾಗಿ ಮಾಡಿದ್ದಾರೆ. ಆದ್ರೂ ಚಿಕ್ಕಣ್ಣ ಹೋಗಿ ಆರೋಪಿಯನ್ನ ಭೇಟಿಯಾಗಿದ್ದಾರೆ. ಇದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿತ್ತು. ಚಿಕ್ಕಣ್ಣ ಈ ರೀತಿಯಾಗಿ ಭೇಟಿ ಮಾಡಿದ್ದಕ್ಕೆ ಈಗ ಪೊಲೀಸರು ಕರೆಸಿ ವಿಚಾರಣೆಯನ್ನು ನಡೆಸಿದ್ದಾರೆ. ವಿಚಾರಣೆ ನಡೆಸಿದಾಗ ಚಿಕ್ಕಣ್ಣ ಸಿನಿಮಾ ಸ್ಟೈಲಲ್ಲೇ ಉತ್ತರ ಕೊಡಕ್ಕೆ ಹೋಗಿದ್ದಾರೆ. ಆದ್ರೆ ಪೊಲೀಸರು ಸುಮ್ಮನೆ ಇರ್ತಾರಾ? ಸಿನಿಮಾ ಡೈಲಾಗು ಹೊಡಿಬೇಡ, ಕಾನೂನಿನ ಪಾಠ ಕಲಿ ಅಂತ ಪಾಠ ಕಲಿಸಿದ್ದಾರೆ. ಖುಷಿಯಲ್ಲಿದ್ದಾಗ ಬರೋನು ಸ್ನೇಹಿತ ಅಲ್ಲ, ಕಷ್ಟದಲ್ಲಿ ಬೆನ್ನು ಕೊಡುವವನು ಸ್ನೇಹಿತ ಸಾರ್ ಅಂತ ಹೇಳಿದ್ದಾರೆ. ಈ ಡೈಲಾಗು ಚಿಕ್ಕಣ್ಣಗೆ ಹೇಳಿ ಮಾಡಿಸಿದ ಡೈಲಾಗ್ ಸಿನಿಮಾದಲ್ಲಿ. ಹೀಗಾಗಿಯೇ ಅವರನ್ನ ಭೇಟಿ ಆಗಿದ್ದೆ ಅಷ್ಟೇ ಅಂತ ಹೇಳಿದ್ದಾರೆ ಚಿಕ್ಕಣ್ಣ. ಪೊಲೀಸರ ವಿಚಾರಣೆ ವೇಳೆ ನಟ ಚಿಕ್ಕಣ್ಣ ಸಿನಿಮಾ ಡೈಲಾಗ್, ಖುಷಿಯಲ್ಲಿದ್ದಾಗ ಬರೋನು ಸ್ನೇಹಿತ ಅಲ್ಲ, ಕಷ್ಟದಲ್ಲಿ ಇದ್ದಾಗ ಬೆನ್ನು ಕೊಡೋನು ಸ್ನೇಹಿತ ಅಂತ ಪೊಲೀಸರಿಗೆ ಪಾಠ ಮಾಡೋಕ್ ಹೊರಟ ಚಿಕ್ಕಣ್ಣಗೆ ಪೊಲೀಸರು ಸಿನಿಮಾ ಡೈಲಾಗ್ ಎಲ್ಲ ಇಲ್ಲಿ ಬೇಡ, ಇಲ್ಲಿ ಏನಿದ್ರು ಕಾನೂನಿನ ಪಾಠ ಕಲ್ತ್ಕೋ ಅಷ್ಟೇ ಅಂತ ಹೇಳಿ ಪೊಲೀಸರ ವಿಚಾರಣೆ ವೇಳೆ ಚಿಕ್ಕಣ್ಣ ಪೊಲೀಸರ ಹತ್ರ ಸರಿಯಾಗಿ ಗುಮ್ಮಸ್ಕೊಂಡು ಬಂದಿದ್ದಾರೆ. ಮೊನ್ನೆ ಭೇಟಿಯಾಗಿ ಆಗ್ಲೇ ಬಹಳ ದಿನ ಆಯ್ತು, ಈ ಕರೆಸಿ ಮಾತನಾಡ್ತಿದ್ದಾರೆ. ಇಷ್ಟು ದಿನ ಏನು ಮಾಡಿದ್ರು? ಆದರೂ ಇವತ್ತು ಬಂದ ಚಿಕ್ಕಣ್ಣ ಹೇಳಿದ್ದು ಸಿನಿಮಾ ಡೈಲಾಗ್. ಸಿನಿಮಾದ ಎಲ್ಲ ದೃಶ್ಯಗಳನ್ನ ನಿಜ ಜೀವನಕ್ಕೆ ಹೋಲಿಕೆ ಮಾಡ್ಕೊಂಡ್ರೆ ಹಿಂಗೆ ಜೈಲು ಗತಿ ಆಗತ್ತೆ, ಮತ್ತೆ ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ಗಳು ಕೊಡಬೇಕಾಗತ್ತೆ. ಇನ್ನಾದರೂ ಸಿನಿಮಾನೇ ಬೇರೆ, ನಿಜ ಜೀವನನೇ ಬೇರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಬದುಕು ಸಲೀಸಾಗತ್ತೆ. ಇಲ್ಲ ಅಂದ್ರೆ ಸಿನಿಮಾ ಸ್ಟೈಲ್